ರಾಮೇಶ್ವರಂ ಕೆಫೆ ಹೋಟೆಲ್ ಬ್ಲಾಸ್ಟ್ ಕೇಸ್ ತನಿಖೆ ಈಗ ಮತ್ತಷ್ಟು ಚುರುಕಾಗಿ ನಡೀತಾ ಇದೆ. ದೇಶಾದ್ಯಂತ 11 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಿತ್ತು ಎನ್ಐಎ. ರಾಮೇಶ್ವರಂ ಕೆಫೆ ಹೋಟೆಲ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ವೇಗವಾಗಿ ನಡೀತಾ ಇದೆ. ಕೆಲವೊಂದಿಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. 11 ಕಡೆ ಏಕಕಾಲಕ್ಕೆ ಎನ್ಐಎ ಟೀಮ್ ದಾಳಿಯನ್ನು ನಡೆಸಿತ್ತು. ರೇಡ್ ನಡೆದ 2 ದಿನದಲ್ಲಿ ಮತ್ತೆ 2 ಶಂಕಿತರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಬಾಂಬರ್ ಮುಜಾವಿರ್ ಹಾಗೆ ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. 1 ವಾರದ ಮಟ್ಟಿಗೆ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದೆ. ಕೊಯಮತ್ತೂರು, ಬೆಂಗಳೂರು, ಹುಬ್ಬಳ್ಳಿ ಸೇರಿ ದೇಶಾದ್ಯಂತ ಎನ್ಐಎ ದಾಳಿಯನ್ನ ಮಾಡಿತ್ತು. ಹಣ ಸಹಾಯ ಮಾಡಿದ ಹ್ಯಾಂಡ್ಲರ್ಗಳ ಬಗ್ಗೆ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ನೋಡಿ, ಈಗ ಕೊಯಮತ್ತೂರು, ಬೆಂಗಳೂರು, ಹುಬ್ಬಳ್ಳಿ ಸೇರಿ ಅಲ್ಲೂ ಕೂಡ ರೇಡನ್ನು ಮಾಡಿದ್ರು. ಅಬ್ದುಲ್ ಮತೀನ್ ತಾಹಾ ಬಾಯ್ ಬಿಟ್ಟರು ಕೂಡ ಈ ಮುಜಾವಿರ್ ಏನಿದ್ದಾನೆ ಬಾಯಿ ಬಿಡ್ತಾ ಇಲ್ಲ, ಅವನು ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಇದೇ ಕಾರಣಕ್ಕೆ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸೋಕೆ ಎನ್ಐಎ ತಯಾರಿಯನ್ನು ಮಾಡಿಕೊಂಡಿದೆ. ಆಲ್ರೆಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಕೊಯಮತ್ತೂರಿನ ಖಾಸಗಿ ಆಸ್ಪತ್ರೆಯ ತರಬೇತಿ ವೈದ್ಯರಿಬ್ಬರ ಮನೆ ಮೇಲೂ ಕೂಡ ದಾಳಿ ನಡೆದಿತ್ತು. ಅಬ್ದುಲ್ ಮತೀನ್ ತಾಹಾ ಇವನು ಕೊಟ್ಟಂಥ ಮಾಹಿತಿ ಮೇರೆಗೆ ರೇಡ್ ಆಗಿತ್ತು. ಬಟ್ ಈಗ ಇವನು ಬಾಯಿ ಬಿಡ್ತಾ ಇದ್ದಾನೆ. ಮುಜಾವಿರು ಮತೀನ್ ತಾಹಾ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಎಷ್ಟೇ ಕೇಳಿದ್ರು ಅವನು ಏನೂ ಬಾಯಿ ಬಿಡ್ತಾ ಇಲ್ಲ. ಅಂದರೆ ಇವ್ರು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ಎಲ್ಲ ಚೈನ್ ಲಿಂಕನ್ನು ಇಟ್ಕೊಂಡಿದ್ರು. ಹಣ ಸಹಾಯ ಮಾಡಿದ ಹ್ಯಾಂಡ್ಲರ್ಗಳ ಬಗ್ಗೆ ಕೂಡ ಬಾಯಿ ಬಿಟ್ಟಿದ್ದಾರೆ ಆರೋಪಿತರು. ಖಾಸಗಿ ಆಸ್ಪತ್ರೆಯ ವೈದ್ಯರಿಂದಲೂ ಕೂಡ ಹಣ ಸಹಾಯ ಆಗಿದೆ ಅನ್ನುವಂಥ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. ಸ್ಥಳಕ್ಕೆ ಅಂದರೆ ಹಣಕ್ಕೆ ಒಂದು ಸ್ಥಳ, ಸ್ಫೋಟ ಕಚ್ಚಾ ವಸ್ತುಗಳಿಗೆ ಒಂದು ಸ್ಥಳ, ಸ್ಫೋಟ ಮಾಡೋಕ್ಕೆ ಮತ್ತೊಂದು ಸ್ಥಳ, ಹೀಗೆ ವ್ಯವಸ್ಥಿತ ಸಂಚನ್ನ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಒಂದೇ ಜಾಗದಲ್ಲಿ ಸೇರ್ತಾ ಇರಲಿಲ್ಲ, ಅವರು ಜಾಗಗಳನ್ನು ಬದಲು ಮಾಡ್ತಾ ಇದ್ರು. ಸದ್ಯ ರೇಡ್ ಕುರಿತಾಗಿ ವಿಚಾರಣೆ ನಡೆಸೋಕೆ ಇಬ್ಬರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲೂ ಕೂಡ ಶಂಕಿತರನ್ನ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲೂ ಕೂಡ ನಿನ್ನೆ ರೇಡ್ ಆಗಿತ್ತು, ಮೊನ್ನೆ ಕೂಡ ಆಗಿತ್ತು. ಮುಜಾವಿರ್ ಏನಿದ್ದಾನೆ ಆರೋಪಿ, ಆತ ಇನ್ನೂ ಕೂಡ ಯಾವುದೇ ಸಂಗತಿಗಳನ್ನು ಬಾಯಿ ಬಿಡ್ತಾ ಇಲ್ಲ. ನೋಡಿ, ಈಗ ಇಬ್ಬರು ಮೇನ್ ಆರೋಪಿಗಳು, ಉಳಿದಂತೆ ಎಲ್ಲರೂ ಕೂಡ ಶಂಕಿತರು ಅಥವಾ ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು ಇದ್ದಾರೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಹಲವು ಸ್ಫೋಟಕ ಸಂಗತಿಗಳು ಹೊರ ಬರ್ತಾನೆ ಇದೆ. ಇದು ಎಲ್ಲಿಗೆ ಹೋಗ್ಬಿಟ್ಟುತ್ತೆ, ಇವರ ಪಾತ್ರ ಏನು ಅಂತ ಈಗ ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ಳಲಾಗ್ತಿದೆಯಲ್ಲ, ಇವರ ಒಂದು ರೂಲ್ ಏನು ಅಂತ? ಏನು, ದೇಶದಾದ್ಯಂತ 11 ಕಡೆ ಏಕಕಾಲಕ್ಕೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ದಾಳಿ ನಡೆಸಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಅಬ್ದುಲ್ ಮತೀನ್ ಮತ್ತು ಮುಜಾವಿರ್ ಇದೇನಿದ್ದಾರೆ, ಇವರು ಇಡೀ ಪ್ರಕರಣದ ಕಿಂಗ್ ಪಿನ್ಗಳು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಸೊ ಇವರು ಈ ಬ್ಲಾಸ್ಟ್ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತವ್ರು. ಹೀಗಾಗಿ ಇವರನ್ನ ವಶಪಡಿಸಿಕೊಂಡ ನಂತರ, ಬಂಧನ ನಂತರ ಒಂದಿಷ್ಟು ಮಹತ್ವದ ಮಾಹಿತಿಗಳು ಪತ್ತೆ ಆಗಿತ್ತು ವಿಚಾರಣೆ ವೇಳೆಯಲ್ಲಿ. ಈ ವಿಚಾರಣೆ ವೇಳೆಯಲ್ಲಿ ಸಿಕ್ಕಂತ ಮಾಹಿತಿಗಳೇನಿತ್ತು ಇವೆಲ್ಲವೂ ಕೂಡ ಏನು ತಮಿಳುನಾಡು ಮೂಲಕ ಅಲ್ಲಿಗೆ ಒಂದು ಜಾಸ್ತಿ ಹೆಚ್ಚಿನ ನೆಟ್ವರ್ಕ್ ಆ ಭಾಗದಿಂದಲೇ ಆಕ್ಟಿವ್ ಆಗಿರೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಪತ್ತೆ ಆಗಿತ್ತು. ಅದರ ಜೊತೆಗೆ ಇನ್ನು ಇಡೀ ತಂಡಕ್ಕೆ ಬೇಕಾಗಿರುವಂತಹ ಏನು ಹಣಕಾಸು ಇರ್ಬೋದು, ಬ್ಲಾಸ್ಟ್ಗೆ ಬೇಕಾಗಿರುವಂತಹ ವಸ್ತುಗಳಿರ್ಬೋದು, ಇವೆಲ್ಲಾನು ಯಾವ ರೀತಿಯಾಗಿ ಸಪ್ಲೈಯನ್ನ ಮಾಡಲಾಗಿತ್ತು, ಎಲ್ಲಿ ತರ್ತಾ ಇದ್ರು, ಯಾರು ಸಂಪರ್ಕದಲ್ಲಿದ್ರು, ಎಲ್ಲಿ ಆಕ್ಟಿವ್ ಆಗಿದ್ರು, ಹಣಕಾಸಿಗೆ ಒಂದು ಟೀಮ್ ಇದ್ರೆ ಮತ್ತೆ ಈ ಕಚ್ಚಾ ವಸ್ತುಗಳನ್ನು ಬ್ಲಾಸ್ಟ್ ತರುವಂತ ಇದಕ್ಕೆ ಒಬ್ರು ಬರ್ತಾ ಇದ್ರು. ಹೀಗೆ ಬೇರೆ ಬೇರೆ ಆ ತಂಡಗಳ ಆಯಾಮದಲ್ಲಿ ಇವರು ಏನು ತಮ್ಮ ಆರ್ಗನೈಸೇಷನ್ ಮಾಡಿಕೊಂಡು ಬ್ಲಾಸ್ಟ್ ಮಾಡ್ಲಿಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು, ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂತದ್ದು. ಈ ಮಾಹಿತಿಯನ್ನ ಆಧರಿಸಿ ಪೊಲೀಸರು ದಾಳಿಗಳನ್ನು ನಡೆಸಿರುವಂತದ್ದು. ಅಂದ್ರೆ ಈಗೇನು ಮತೀನ್ ತಾಹಾ ಏನಿದ್ದಾನೆ, ಈತ ಪ್ರಮುಖವಾಗಿರುವಂತಹ ಆರೋಪಿ ಆಗಿದ್ದಾನೆ. ಹೀಗಾಗಿ ಈತನ ಬಳಿ ಒಂದಿಷ್ಟು ಸ್ಫೋಟಕವಾದ ಮಾಹಿತಿಗಳು ಬೆಳಕಿಗೆ ಬಂದಿದೆ. ಅದನ್ನ ಆಧರಿಸಿ ಈ ದಾಳಿಯನ್ನು ನಡೆಸಿರುವಂತದ್ದು. ದಾಳಿಯ ವೇಳೆಯಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಇವರು ಯಾರ್ಯಾರ ಜೊತೆ ಲಿಂಕ್ ನಲ್ಲಿದ್ರು, ಹೇಗೆ ಹ್ಯಾಂಡಲ್ಗಳನ್ನ ಮಾಡ್ತಾ ಇದ್ರು, ಹುಡುಗರನ್ನ ಹೇಗೆ ಹೈರ್ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಕಮ್ಯುನಿಕೇಟ್ ಅನ್ನ ಮಾಡ್ಕೊಳ್ತಾ ಇದ್ರು, ಕೋಡ್ ವರ್ಡ್ಗಳು ಏನಿತ್ತು, ಹೀಗೆ ಹಲವು ಆಯಾಮದಲ್ಲಿ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದು ಎನ್ಐಎ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಒಂದು ಕಡೆ ಮುಜಾವಿರ್ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ ಅನ್ನೋದೊಂದು ಕಡೆ. ಇನ್ನೊಂದು ಕಡೆ ಮತೀನ್ ತಾಹಾ ನೀಡಿರುವಂತಹ ಮಾಹಿತಿಯನ್ನು ಆಧರಿಸಿ ಈ ಒಂದು ದಾಳಿ ನಡೆದಿರುವಂತದ್ದು. ಒಟ್ಟಾರೆ ಈ ದಾಳಿಯಿಂದ ಮಹತ್ವದ ಇನ್ನೊಂದು ಹೆಜ್ಜೆಯನ್ನೇ ಅಧಿಕಾರಿಗಳು ಮುಂದೆ ಹೋಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.